ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಮುಂದೆ ಎಷ್ಟು ನವಿಲು ಬಂದಿದೆ ಅಂತ. ಎಷ್ಟು ಹತ್ರ ಬಂದಿದ್ದಾವೆ ಮನೆ ಮುಂದೆನೇ ಅಂದರೆ ನೋಡೋದಕ್ಕೆ ಒಂಥರ ಖುಷಿ. ಡೈಲಿ ಬೆಳಗ್ಗೆ ಸಂಜೆ ಡೈಲಿ ಬರ್ತವೆ. ತುಂಬಾ ಇದೆ ನಮ್ಮ ಕಡೆ ನವಿಲುಗಳು. ನೋಡಿ ಎಲ್ಲ ಹೋಗ್ತಾ ಇದ್ದಾವೆ ಒಂದೇ ಕಡೆ. ಈ ಗಂಡು ನವಿಲ್ಕಿನ್ನ ಹೆಣ್ಣು ನವಿಲುಗಳೇ ಜಾಸ್ತಿ ಇರೋದು. ಸಂಜೆ ಟೈಮ್ ಬೆಳಗ್ಗೆ ಟೈಮ್ ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ಅಂದರೆ, ಮತ್ತು ನೈಟೆಲ್ಲ ಕೂಗ್ತಾನೇ ಇರುತ್ತೆ ಇದು. ಅಕಸ್ಮಾತ್ ನಿದ್ದೆ ಮಾಡ್ತಿದ್ರೆ ಸಡನ್ನಾಗಿ ಏನಾದರೂ ಎಚ್ಚರಿಕೆ ಆಯಿತು ಅಂದರೆ ಆ ಸೌಂಡ್ಗೆ ಭಯ ಆಗುತ್ತೆ. ಆ ಥರ ಕೂಗ್ತಾ ಇರ್ತವೆ. ಜಾಸ್ತಿ ಹತ್ರದಲ್ಲಿದ್ದಾವೆ ನಮಗೆ ನವಿಲು. ರೆಕ್ಕೆ ಬಿಚ್ಕೊಂಡು ಕುಣಿತಾ ಇದ್ದಾವೆ ನೋಡಿ ಎರಡನ್ನೂ. ಇದನ್ನು ನೋಡೋದಕ್ಕೆ ಒಂಥರ ಖುಷಿ. ನನ್ನ ಮಕ್ಕಳಂತೂ ನವಿಲು ಬಂದರೆ ಮತ್ತೆ ಹೋಗೋವರೆಗೂ ಈ ಜಾಗ ಬಿಟ್ಟು ಕದಲಲ್ಲ. ಅಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇರ್ತಾರೆ ನನ್ನ ಮಕ್ಕಳು. ವಿಡಿಯೋ ಮಾಡ್ಕೊಂಡು ಬಾ ಮಮ್ಮಿ, ರೆಕ್ಕೆ ಬಿಚ್ಚಿದೆ ಅಂತ ನನ್ನ ಮಗಳು ಕರೆದ್ಲು. ವಿಡಿಯೋ ಮಾಡಿಕೊಂಡು ಮತ್ತೆ ನೋಡಿ ಬೆಳಗ್ಗೆ ನನ್ನ ಮಲ್ಟಿ ಮಕ್ಳು ಹಾಕಿದ್ದಾಳಲ್ಲ, ಇನ್ನು ಅವಕ್ಕಿನ್ನೂ ಬೆಳಗ್ಗೆ ಆಗಿಲ್ಲ, ಎಚ್ಚರಿಕೆ ಆಗಿಲ್ಲ ನೋಡಿ. ಇವಾಗ ಒಂದೊಂದೇ ಕಂಡುಬಿಡ್ತಿದೆ. ಏನೇನು ಡಿಸೈನಾಗಿ ಯಾವ್ಯಾವ ಆ್ಯಂಗಲಲ್ಲಿ ಮಲ್ಕೊಂಡಿದ್ದಾವೆ ನೋಡಿ 5 ಕ್ಯೂಟಾಗಿ. ನಮ್ಮ ಮಲ್ಟಿ ಮರಿ ಆಗ್ತಾಗಿಂದನೂ ಟೈಮ್ ಹೇಗೆ ಹೋಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಅಷ್ಟು ಖುಷಿಯಾಗುತ್ತೆ ಮರಿಗಳ ಜೊತೆ ಆಟ ಆಡೋದು. ಅವು ಆಡೋ ಚೇಷ್ಟೆಗಳು ನೋಡ್ತಾ ಇದ್ದರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಗೊತ್ತಾಗಲ್ಲ. ನನ್ನ ಮಕ್ಳಿಗಂತೂ ಫುಲ್ ಅಚ್ಚುಮೆಚ್ಚು. ಇದರಲ್ಲಿ ಡಿವೈಡ್ ಮಾಡ್ಕೊಂಡಿದ್ದಾರೆ ನನ್ನ ಮಗನ ನನ್ನ ಮಗಳು. ಬ್ಲ್ಯಾಕ್ ಕಲರ್ ಇರೋ 3 ನನ್ನ ಮಗಂದು, ಕೆಂದಗಿರೋ 2 ನನ್ನ ಮಗಳದು ಅಂತ. ಅವಕ್ಕೆ ಒಂದೊಂದು ಹೆಸರು ಇಟ್ಕೊಂಡಿದ್ದಾರೆ. ಅವ್ರಿಗೆ ತಗ್ಗಟ್ಟಾಗಿರೋ ಅಂಥ ಹೆಸರುಗಳು ಇಟ್ಕೊಂಡು ಮರಿಗಳ ಜೊತೆ ಆಡ್ತಾ ಇರ್ತಾರೆ. ಅವರು ಇವಾಗ ಹೊರಗಡೆ ಹೋಗೋದಿಲ್ಲ ಬಿಸಿಲಲ್ಲಿ. ಬಿಸಿಲು ಜಾಸ್ತಿ ಅಲ್ವಾ, ಹಂಗಾಗಿ ಹೊರಗಡೆ ಹೋಗಲ್ಲ. ಮರಿಗಳ ಜೊತೆ ಆಡಿಕೊಂಡು ಮನೆಯಲ್ಲೇ ಇರ್ತಾರೆ. ಒಳ್ಳೆ ಟೈಮಲ್ಲಿ ಮರಿ ಹಾಕಿದ್ದಾಳೆ ನಮ್ಮ ಮಲ್ಟಿ. ಇಲ್ಲಾಂದ್ರೆ ಬಿಸಿಲಲ್ಲಿ ಆಡ್ತಾ ಮುಖ ಕೈ ಕಾಲೆಲ್ಲ ಕಪ್ಪಗೆ ಮಾಡಿಕೊಂಡು ಮಣ್ಣಲ್ಲೆಲ್ಲ ಆಡಿಕೊಂಡು ನೋಡೋಕ್ಕೆ ಆಗ್ತಿರ್ಲಿಲ್ಲ. ಈ ರಜಾ ಬಂದರೆ ಅಂತೂ ಯಪ್ಪ ಅಷ್ಟು ಅವ್ರನ್ನ ಹಿಡಿಯೋದೇ ಕಷ್ಟ ಹಾಲಿಡೇಸ್ ಟೈಮಲ್ಲಿ. ನೋಡಿ ಇವು ಎಷ್ಟು ಕ್ಯೂಟಾಗಿ ಆಟ ಆಡ್ತಾ ಕಿತ್ತಾಡ್ತಿದ್ದಾವೆ. ಇದರಲ್ಲಿ ಬ್ಲ್ಯಾಕ್ ಕಲರ್ ಇರೋನ ಹೆಸರು ಸುಬ್ಬ. ನನ್ನ ಮಗ ಇಟ್ಟಿರೋದು ಸುಬ್ಬ ಕಾಪಿ ಕ್ಯಾಟ್. ಮತ್ತು ಇನ್ನೂ ಒಂದೇನೋ ಇಟ್ಟಿದ್ದಾನೆ. ಇವಕ್ಕೆ ಮಾತ್ರ ಕೆಂದಿ ಅಂತ ಇಕ್ಕೊಳ್ಳೆ ನನ್ನ ಮಗಳು. ಅವೆರಡಕ್ಕೆ ಕೆಂಚಗಿರೋ ಬೆಕ್ಕಿನ ಮರಿಗಳಿಗೆ. ಇದರಲ್ಲಿ ಜಾಸ್ತಿ ಚುರುಕು ಅಂದರೆ ಇವನೇನೆ ಸುಬ್ಬ. ಇವತ್ತು ಮನೇಲಿ ತಿಂಡಿ ಏನೂ ಮಾಡ್ತಾಯಿಲ್ಲ. ಇವತ್ತು ನನ್ನ ತಂಗಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಬೆಳಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಸ್ವಲ್ಪ ಪಾತ್ರೆ ಇತ್ತು. ಬೆಳಗ್ಗೆನೇ ಕಾಫಿ ಮಾಡಿಕೊಟ್ಟು ಕಾಫಿ ಕುಡಿದು ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ನಮ್ಮ ಮನೆಯವ್ರ ತಿಂಡಿ ಏನು ಮಾಡೋದು ಬೇಡ, ನಾನು ಹೋಟ್ಲಲ್ಲೇ ತಂದ್ಕೊಳ್ತೀನಿ ತಿಂಡಿ, ನಿಮಗೂ ಹೋಟ್ಲಲ್ಲಿ ಕೊಡಿಸ್ತಿ ಬಸ್ ಹತ್ತಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಬೇಗ ಎಲ್ಲ ಕ್ಲೀನ್ ಮಾಡಿ ರೆಡಿ ಆಗೋಣ ಅಂತ ಕ್ಲೀನ್ ಮಾಡಿದ್ದೀನಿ. ಈ ಥರ ಇಟ್ಟಿದ್ದೀನಿ ಮನೆ ಕ್ಲೀನ್ ಮಾಡಿ. ಮತ್ತೆ ಬರೋ ಅಷ್ಟರಲ್ಲಿ ಫುಲ್ಲು ತಿಪ್ಪೆ ಥರ ಆಗೋಗಿರುತ್ತೆ ಎಲ್ಲದಲ್ಲೇನೇ. ನಮ್ಮ ಮನೆಯವ್ರ ಕಸ ಸಹ ಗುಡಿಸಲ್ಲ, ಅಷ್ಟು ಗಲೀಜಾಗಿರುತ್ತೆ ಮನೆ. ನಾವು 3 ಡೇಸ್ ಬರೋಲ್ಲ, ಹಂಗಾಗಿ ಕ್ಲೀನ್ ಮಾಡಿದ್ದೀನಿ. ಇವಾಗ ಬೆಕ್ಕಿನ ಮರಿಗಳು ಇರೋದ್ರಿಂದ ಹಾಸಿಗೆ ಮೇಲೆ ಸ್ವಲ್ಪ ಗಲೀಜು ಮಾಡಿದ್ವು, ಅದಕ್ಕೆ ಕವರ್ ವಾಶ್ ಮಾಡಿ ಹಾಕಿದ್ದೀನಿ. ಎಲ್ಲ ಮಾಡಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಹೋಗ್ತಾಯಿದ್ದೀವಿ. ನಮ್ಮ ಮನೆಯವರು ಬಸ್ಸಿಗೆ ಅಂದರೆ ನಮಗೆ ಬಸ್ಸು ನಮ್ಮೂರಲ್ಲಿ ಟೈಮಿಂಗ್ಸು ಒಂದು ದಿನಕ್ಕೆ 2 ಟೈಮ್ ಬಸ್ ಬರೋದು. ನಮ್ಮದು ಹಳ್ಳಿ ಆಗಿರೋದ್ರಿಂದ ಅದಕ್ಕೆ ನಾವು ಊರಿಗೆ ಹೋಗಬೇಕು ಅಂದರೆ ತೊಂಡೆಬಾವಿ ಹತ್ರನೇ ಹೋಗಿ ಬಸ್ ಹತ್ತಬೇಕು. ಹಂಗಾಗಿ ನಮ್ಮ ಮನೆಯವರು ಬಿಡ್ತೀನಿ ಅಂದರು. ಡ್ರಾಪ್ ಮಾಡಿ ಬಸ್ ಹತ್ತಿಸ್ತೀನಿ ಬರ್ರಿ ಟಿಫನ್ ಕೊಡಿಸಿ ಅಂತ ಅಂದರು. ರೆಡಿಯಾಗಿ ನಾನು ನನ್ನ ಮಕ್ಕಳು ಬಂದು ತೊಂಡೆಬಾವಿಲಿ ಟಿಫನ್ ಮಾಡಿ ಬಂದ್ವಿ ನನ್ನ ತಂಗಿ ಮನೆಗೆ. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನನ್ನ ತಂಗಿ ಒಂದು ಲೋಟ ಕಾಫಿ ಮಾಡಿಕೊಟ್ಲು, ಕುಡಿದು ನನ್ನ ತಂಗಿದು ರೆಡಿ ಆಗೋವರೆಗೂ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅಂದರೆ ಮಲ್ಲೇಶ್ವರಂಗೆ ಬಟ್ಟೆ ಶಾಪಿಂಗ್ ಹೋಗೋಣ, ಸ್ಟ್ರೀಟ್ ಶಾಪಿಂಗ್ಗೆ ಅಂತ ಹೇಳಿದರು ನನ್ನ ತಂಗಿದಿರು. ಇದು ಮೈಸೂರಿಗೆ ಟ್ರಿಪ್ ಹೋಗೋಣ, ಒಂದು 3 ಡೇಸ್ ಅಂದ್ಕೊಂಡಿದ್ದೀವಿ. ಹಂಗಾಗಿ ಬಟ್ಟೆ ಶಾಪ್ ಮಾಡೋಣ ಅಂತೇಳಿ ಹೋಗೋಣ ಅಂತ ಅವ್ರು ರೆಡಿ ಆಗ್ತಾಯಿದ್ರು. ನನ್ನ ಮಕ್ಕಳು ನೋಡಿ ಬಂದು ಬಟ್ಟೆ ಚೇಂಜ್ ಮಾಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಎಲ್ಲರೂ.
ಇವ್ರು 5 ಜನ ಒಬ್ಬಳು ಮಿಸ್ ಆಗಿದ್ದಾಳೆ ಇದರಲ್ಲಿ, ನಮ್ಮ ಮಾವನ ಮಗಳು. ಇವಾಗ 4 ಜನ ಇದ್ದಾರೆ ಇವರು 5 ಜನನೂ ಸೇರಿದ್ರೆ ಇವ್ರು ತೀಟೆ ಗಲಾಟೆ ಒಂದೊಂದಲ್ಲ ಇವ್ರು ಕ್ವಾಟ್ಲೆ ಕೊಡೋದು ಫ್ರೆಂಡ್ಸ್ ನೋಡಿ. ಅಂದರೆ ಏಜ್ ಡಿಫ್ರೆನ್ಸು ಅಷ್ಟೇ. ನನ್ನ ಮಕ್ಕಳು ಮತ್ತು ನನ್ನ ತಂಗಿ ಮಕ್ಳಿಗೆ 1 ವರ್ಷ ಅಷ್ಟೇ ಏಜ್ ಡಿಫ್ರೆನ್ಸ್ ಇರೋದು. ನನ್ನ ಮಗ ಫಸ್ಟು, ಮತ್ತು ನನ್ನ ದೊಡ್ಡ ತಂಗಿ ಮಗಳು ಸೆಕೆಂಡು, ಅವಳಾದ್ಮೇಲೆ ಮತ್ತೆ ನನ್ನ ಮಗಳು ಥರ್ಡು, ಅವಳಾದ್ಮೇಲೆ ಮತ್ತು ನನ್ನ 2ನೇ ತಂಗಿ ಮಗಳು, ಮತ್ತು ನನ್ನ ದೊಡ್ಡ ತಂಗಿ ಮಗ. 4 ಜನ 1 ವರ್ಷ ಅಷ್ಟೇ ಏಜ್ ಡಿಫ್ರೆನ್ಸ್ ಇರೋದು. ಲಾಸ್ಟ್ ಇವನೇನೆ ಚಿಂಟು ಅಂತ. ಇವರು 4 ಜನಕ್ಕಿಂತ ಇವನೇ ಜಾಸ್ತಿ ತೀಟೆ ಇರೋದು. ಇಷ್ಟೇನೇನೆ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ಥರ ತೀಟೆ ಜೋರು. ಇವರೆಲ್ಲ ಸೈಲೆಂಟ್ ಆದ್ರೆ ಅವನೇ ಒಂಥರ. ಅವ್ರು ಆಡೋದನ್ನು ಕೇಳಿಕೊಂಡು ಖುಷಿ ಆಗ್ತಿತ್ತು, ಅವ್ರು ಮಾತಾಡೋದನ್ನು ಕೇಳಿಸ್ಕೊಂಡು. ನೋಡಿ ಯಾವ್ಯಾವ ಥರ ಚೇಷ್ಟೆ ಮಾಡ್ತಿದ್ದಾರೆ ಆಟ ಆಡ್ಕೊಂಡು. ನನ್ನ ತಂಗಿದೀರು ರೆಡಿ ಆದಮೇಲೆ ನಾವು ಸಿಟಿಗೆ ಹೋಗೋಣ ಅಂತ ಅಂದ್ಕೊಂಡು, ಮಕ್ಕಳನ್ನ ಯಾರನ್ನೂ ಕರ್ಕೊಂಡು ಹೋಗ್ತಿಲ್ಲ. ಮಕ್ಕಳನ್ನೆಲ್ಲ ನಮ್ಮ ಅಜ್ಜಿ ಇರುತ್ತೆ, ಇಲ್ಲೇ ನೋಡ್ಕೊಳ್ಳುತ್ತೆ, ಇಲ್ಲೇ ಆಡ್ಕೊಂಡಿರ್ತಾರೆ. ಬಿಸಿಲಲ್ಲಿ ಬೇಡ ಮಕ್ಕಳೆಲ್ಲನೂ ಹಿಂಸೆ ಅಂತ ಹೇಳಿ ಇಲ್ಲೇ ಬಿಟ್ಟು, ನನ್ನ ತಂಗಿ ಮಗ ಲಾಸ್ಟು, ಅವ್ನು ಮಾತ್ರ ಇರೋದಿಲ್ಲ ಅವ್ರ ಅಮ್ಮನ ಬಿಟ್ಟು. ಅವನೊಬ್ಬನ ಕರ್ಕೊಂಡು ಹೋಗ್ತೀವಿ ಅಷ್ಟೇ, ಇನ್ನೆಲ್ಲರೂ ಮನೆಯಲ್ಲೇ ಇರ್ತಾರೆ. ನಾನು ಯಾವಾಗಲೂ ಇಲ್ಲಿಗೆ ಬಂದರೆ ಮಕ್ಕಳು ಇಲ್ಲೇ ಇರ್ತಾರೆ, ಒಳಗಡೆ ಎಲ್ಲೂ ಕರ್ಕೊಂಡು ಹೋಗಲ್ಲ, ಆಟ ಜಾಸ್ತಿ ಅಂತ. ಮೆಜೆಸ್ಟಿಕ್ಕಿಗೆ ಬಂದ್ವಿ. ಮಲ್ಲೇಶ್ವರಂಗೆ ಹೋಗಬೇಕು ಅಂದ್ಕೊಂಡ್ಬಂದಿದ್ದು. ನನ್ನ ತಂಗಿ ಗಾಂಧಿ ಬಜಾರ್ಗೆ ಒಂದ್ಸಲ ಹೋಗಿ ಬರೋಣ ಅಕ್ಕ, ಏನು ತೊಗೊಳ್ದೆ ಇದ್ರೂ ಒಂದ್ಸಲ ಹೋಗಿ ಬರೋಣ ಅಂತ ಅಂದರು. ಅದಕ್ಕೆ ಫಸ್ಟ್ ಮೆಜೆಸ್ಟಿಕ್ಕಿಗೆ ಬಂದ್ವಿ. ನೋಡ್ಕೊಂಬನ್ನಿ ಮೆಜೆಸ್ಟಿಕ್ಕಲ್ಲಿ ಗಾಂಧಿ ಬಜಾರು. ನಾವೇನು ಪರ್ಚೇಸ್ ಮಾಡಿಲ್ಲ, 1-2 ಜೊತೆ ಚಪ್ಪಲಿ ತೊಗೊಂಡ್ವಿ ಅಷ್ಟೇ. ಎಷ್ಟು ಓಹೋ 200 ಅಂತ ಕಡೆ, ನಮ್ಮ ಕಡೆದಲ್ಲ ಅದಲ್ವಾ? ಇಬ್ರು ಒಂದೇ ಟಗನಕ್ಕ. ಹೇಗೆ ಗ್ಲಾಸ್ ನಾವು ಖಾಲಿ ಐತಲ್ವಾ ಇವತ್ತು ಜನ? ಏನು ಏನು ನೋಡ್ದವಳ? ಫಸ್ಟ್ ಬರ್ತಾ ಇದ್ವಿ ಅಪ್ಪು ನಾನು ಇಬ್ಬರು, ಇವಾಗ ಬರೋಲ್ಲ. ಎತ್ತಿಕೋ ಏನು ಹೋಲ್ಸೇಲ್ 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 ಗೊಂಬೆ ಅಂತ ಕಡೆ. ಟೋಫಿ 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 ಟೋಫಿ
ಏನಂದ್ರೆ ಇದು ಯಾವ್ದೋ ಹನುಮಪ್ಪ ಐತಲ್ಲಿ ಬಾಗಲಕೋಟೆ ಸೈಡು ಅಲ್ಲಿ ಹೋಗಿದ್ವಿ. ಆ ಓನರ್ ಬೇರೆ ಎಲ್ಲ ಯಾರಿಗೆ ಹೇಳು. ಚೆನ್ನಾಗಿಲ್ಲ. ಜನ ಇಲ್ಲ ಅಲ್ಲ ಏನು ತಗೊಳಕ್ಕೆ. ಶಾರ್ಟ್ ಏನೋ ನೋಡ್ತೇನೆ ಮಕ್ಕಳದ ಅದು ಸೈಜ್ ನೋಡ್ರೆ ಗೊತ್ತಲ್ಲ. ನಮ್ಮ ಜೊತೆ ನೀವೆಲ್ಲರೂ ಮೆಜೆಸ್ಟಿಕ್ ಗಾಂಧಿ ಬಜಾರ್ ನೋಡ್ಕೊಂಬಂದಿದ್ದೀರಾ, ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತು ಹೊಸ್ದಾಗಿ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು, ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಾನೇನಾದರೂ ತಪ್ಪಾಗಿ ಮಾತಾಡಿದರೆ, ನನ್ನ ವಿಡಿಯೋ ಏನಾದರೂ ತಪ್ಪು ಅನಿಸಿದ್ರೆ ದಯವಿಟ್ಟು ತಿಳಿಸಿ, ನಾನು ತಿದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ವಿಡಿಯೋನ ಹೈಪ್ ಮಾಡಿ, ಪ್ಲೀಸ್ ಹೈಪ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೀವು ಮಾಡೋ ಕಮೆಂಟಿಂದ ನನಗೆ ಮುಂದೆ ಬೇರೆ ಬೇರೆ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತು ಯಾವ ಥರ ವಿಡಿಯೋ ಮಾಡಬೇಕು ಅಂತಲೂ ತಿಳಿಸಿ, ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಹೊಸ್ದಾಗಿ ಬೆಳೀತಾ ಇದ್ದೀನಿ. ಹೊಸ್ದಾಗಿ ಯೂಟ್ಯೂಬ್ ಮಾಡೋರನ್ನ ಬೆಳೆಸಿ ಹಾರೈಸಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅವಶ್ಯಕತೆ ಇದೆ. ನಮಗೂ ಸಪೋರ್ಟ್ ಮಾಡ್ತೀರಾ, ನಮಗೂ ಸಪೋರ್ಟ್ ಮಾಡೋರು ಇದ್ದಾರೆ ಅಂತ ಖುಷಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.